ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ನಾನು ಮಠಕ್ಕೆ ಬರಲ್ಲ, ನಾನು ಮನೆಗೆ ಹೋಗಲ್ಲ ಅಂತ ತಂದಿದ್ರು. ಬಟ್ ನಾವೇ ಅವ್ರ ಮನೆಗೆ ಕರ್ಕೊಂಡು ಬಿಟ್ಟು ಬಂದ್ವಿ. ಮಾಡಕ್ಕೆ ಬರ್ಬೇಡ್ರಿ, ನೀವು ಗೃಹಸ್ಥರಾಗ್ತೀರಿ, ನಿಮ್ಮ ಮನೆಗೆ ಹೋಗ್ರಿ, ಎಲೆಕ್ಷನ್ ಹತ್ರ ಐತೆ ಮನೆಗೆ ಹೋಗಿ ಆರತಿ ಬೆಳೆಸಿ ಒಳಗೆ ಕರ್ತೀವಿ. ನಾನು ಆ ಪ್ರಕಾರ ಬದ್ಧತೆ ನಡ್ಕೊಳ್ಬೇಕಲ್ಲ. ಆಗ ಅವತ್ತು ಅವ್ರದ್ದೇ ಡೈಲಾಗ್ ಅದು, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಅವ್ರು ನನ್ನ ಮನೆಗೆ ಹೋಗಲ್ಲ, ಮಠಕ್ಕೆ ಹೋಗಲ್ಲ ಅಂದರು. ನಾನು ಅವ್ರ ಮನೆಗೆ ಹೋಗಂತ ಕಳಿಸ್ಬಂದಿದ್ದೆ. ಯಾಕಂದ್ರೆ ನಾನು ನನ್ನಂಗಾರ ಈಗ ಬರಬೇಡ, ನಿಮಗೆ ಹೆಚ್ಚು ಎಲೆಕ್ಷನ್ ಐತಿ, ಕ್ಯಾನ್ವಸ್ ಮಾಡಿದಂತೆ ಅಂತೇಳಿ ಅವ್ರ ಶ್ರೀಮತಿಯವ್ರ ಮನೆ ಮೇಲೆಗೆ ಅವ್ರು ಕರ್ಕೊಂಡು ಮನೆ ಬಿಟ್ಟು ಬಂದು. ಬಟ್ ನಾನು ಹಂಗೆ ಮಾಡಕ್ಕೆ ಬರೋದು. ನನ್ನ ಗುರಿ ಏನೈತಿ, ಒಂದು ಸ್ಪಷ್ಟ ಗುರಿ ಐತಿ, ತಪ್ಪಸ್ತರ ಹೊಂಟೇನಿ. ಮೀಸಲಾತಿ ಆದೇಶ ಪ್ರಮಾಣ ಸಿಕ್ಕ ಮೇಲೆ ಅಲ್ಲೇ ಇಟ್ಕೊಂಡು 360 ದಿವಸ ಅಲ್ಲೇ ಇರ್ತದೆ. ಒಂದು ಗುರಿ ಮುಟ್ಬೇಕಾಗಿತ್ತು, ಜನ ನಂಬ್ಯಾರ. ಆ ಗುರಿ ಮುಟ್ಟೋರು ಪ್ರಾಮಾಣಿಕ ಹೋರಾಟ ಮಾಡ್ತೀವಿ. ಈಗ ನಾಳೆ ನಾವು 1ನೇ ತಾರೀಕಿಗೆ ಮೀಟಿಂಗ್ ಕರೆದೇನೆ, ಎಲ್ಲ ಶಾಸಕರು ನೋಡಕತ್ತೀವಿ. ಬರ್ರಿಯಪ್ಪ ಎಲ್ಲರೂ ಕೂತ್ಕೊಂಡು ಒಂದೇ ಮಕ್ಕಳಂತೆ ನಾಳೆ ಅಧಿವೇಶನದಲ್ಲಿ ನಾವು ಒಳ ಹೋರಾಟ ಮಾಡ್ತೀವಿ, ನೀವು ಒಳ ಹೋರಾಟ ಮಾಡ್ರಿ ಅಂತ. ಯಾರು ಒಳ ಹೋರಾಟ ಮಾಡ್ತಾರೋ ಇತಿಹಾಸ ಉಳಿತಾರೆ, ಮಾಡೋದು ಜನರ ಮನಸ್ಸಿಂದ ದೂರ ಆಗ್ತಾರೆ. ನಾವು ಹೊರಗಡೆ ಹೋರಾಟ ಮಾಡ್ತೀವಿ. ಹಂಗಾಗಿ ನಾಳೆ ದಿವಸ ಎಲ್ಲರಿಗೂ ಬರೋಕೆ ಹೇಳಿ. ನಾಳೆ ಬೆಳಗಾವಿಗೆ ನಾಳೆ ಮೀಟಿಂಗ್ ಕರೆದು ಎಲ್ಲರೂ ಕರೆದೆ. ಸಮಾಜ ಐತಿ, ಯಾರು ಮಾಡೋದು ತಪ್ಪೇನೈತಿ ಮಾಡಲಿ, ಅವರು ಮಾಡಲಿ. ಒಟ್ಟು ಸಮಾಜ ಸಿಕ್ಕರೆ ಸಾಕಿಲ್ಲ. ನಾನು ಕರ್ಕಂಡೆ ಮಾಡ್ಬೇಕು ಅನ್ನೋ ಬಯಸಲ್ಲ, ಗೌಡ್ರು ಕರ್ಕೊಂಡು ಬಯಸಲ್ಲ. ಅವತ್ತು ಪಾದಯಾತ್ರೆ ಮಾಡ್ಬೇಕಾದ್ರೂ ವಿಜಯನ್ ಕಾಶ್ಯಪ್ನ ಮಾತು ಕೇಳಿ ಸ್ವಾಮಿ ಹೋರಾಟ ಮಾಡ್ಕಂತ ಅವಾಗ ಅಂತಿದ್ರು ಏಕಪಕ್ಷ ನಿರ್ಧಾರ. ಹಂಗೆ ಅನ್ನೋದು ಸಹಜ. ಅವಾಗ ಹೋರಾಟ ಮಾಡ್ಬೇಕಾದ್ರೆ ಕಾಂಗ್ರೆಸ್ನವ್ರು ಕುಮ್ಮಕ್ ಕೊಟ್ಟಾರ, ಸ್ವಾಮೀಜಿ ಕಾಂಗ್ರೆಸ್ನವ್ರು ಪರ್ವ ಮಾಡಕತ್ತಿದ್ರು. ಈಗ ಹೋರಾಟ ಮಾಡ್ಬೇಕಾದ್ರೆ BJP ಕುಮ್ಮಕ್ ಕೊಟ್ಟು ಅನ್ನಾರು ಅಂದೇ ಅಂತಾರೆ. ಗುರಿ ಮಾತ್ರ ಸ್ಪಷ್ಟ ಐತಿಲ್ಲ. ಇನ್ನು ಆಗಿನ ಸಂದರ್ಭದಲ್ಲಿ ಉಗ್ರ ಹೋರಾಟ ಮಾಡಿದ್ವಿ, ಈಗ ಶುರು ಮಾಡಿದ್ವಿ. ನೋಡ್ರಿ ಹೇಳ್ತಾನಲ್ಲ, ನಾನು ಹೇಳ್ತಾರಪ್ಪ, ಎಲ್ಲ ನಮ್ಮ ಸಮುದಾಯದ ಶಾಸಕರು ಬಸವನಗೌಡರಂಗೆ ಗಟ್ಟಿಯಾಗಿ ಹೋರಾಟ ಮಾಡಿ, ಎಲ್ಲ ನಮ್ಮ ಸಮಾಜ ಸಚಿವರು CC ಪಾಟೀಲ್ರಂಗೆ ಸಮಾಜ ಮತ್ತು ಸರ್ಕಾರದ ಸಂಧಾನ ಕಾರ್ಯ ಕೆಲಸ ಮಾಡಿ. 2 ಮಾರ್ಗ ಐತಿ ನಿಮಗೆ. ಇಲ್ಲ ನಾವು ಹಂಗೂ ಮಾಡೋಕ್ಕಲ್ಲ, కొన్ని ಮೌನವಾಗಿ ಇಟ್ಕೊಂಡಾರು ಫೋನಾಗಾರ ಬೆಂಬಲ ಕೊಡು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟು ಮಾಡೋಕ್ಕಾಗದ್ರೆ ನಾನು ಫೋನ್ ಮಾಡಪ್ಪ, ನಿಮ್ಮ ಜೊತೆಗೆ ಇರ್ತೀನಿ, ಇಷ್ಟೊಂದು ಸಾಕು ಖುಷಿ ಇರ್ತದೆ. ನಿಮ್ಮ ಪದಾಧಿಕಾರಿ ಸಾಕು. ನನಗೆ ಇಂಥ ಹೇಳಿಕೆಗಳು ಕೊಡಿಸಿ ನನ್ನ ಹೊರ ಡೈವರ್ಟ್ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೊರತು ನನಗೆ ಯಾವ ಒತ್ತಡ ಮಾಡೋಕ್ಕೆ ಸಾಧ್ಯ. ನಾನು ತೀರ್ಮಾನ ಮಾಡ್ಬಿಟ್ಟೇನೆ. 3 ಲಕ್ಷ ಟಾರ್ಗೆಟ್ ಇಟ್ಟೇವಿ. ಕೊನೆಗೆ ಇವ್ರು ಸರ್ಕಾರ ಕರ್ಫ್ಯೂ ಹಾಕಿ ಏನಾರು ಮಾಡಿದ್ರೆ 30,000 ಬರ್ಬೋದು. ಮತ್ತೆ ಗೋಲಿಬಾರ್ ಮಾಡ್ತೇವೆ, ಅದು ಇದು ಮಾಡಿದ್ರೆ 300 ಜನ ಬರ್ಬೋದು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ, 100 ಜನ ಬರ್ಬೋದು. 100 ಜನ ಬರ್ಬೋದು. ನಾವು ಗೌಡಂತ 3 ಜನ ಹೋಗಿ ವಿಧಾನಸಭೆ ಬಿಟ್ಟು ಬರ್ತೀವಿ. ಆ ಥರ ಗಟ್ಟೆ. 1 ಜನವರಿ 14ನೇ ತಾರೀಕಿಂದ ಏನು ಹೋರಾಟ ಇದೆ, ಅವಾಗಿಂದು ಜನರು ಕೇಳಿ ಹೋರಾಟ ಮಾಡಕತ್ತೀನಿ. ಯಾರೇ ಕೇಳಿದ್ರು ಜನ ಹೆಂಗೆ ಹೋರಾಟ 40 ವರ್ಷ ಹೊಂಟಾರೋ ಆ ಪ್ರಕಾರ ಹೋರಾಟ ಮಾಡಕತ್ತೀನಿ. ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿದ್ವಿ, ಸತ್ಯಾಗ್ರಹ ಮಾಡಿದ್ರು ಸತ್ಯಾಗ್ರಹ ಮಾಡಿದ್ವಿ, ಎಲ್ಲ ಮಲೆಗೌಡ ಗೌಡಲಿಂಗಾಯತ ಕೂಡಿಸೋದು ಅದನ್ನು ಮಾಡಿದ್ವಿ. ಪ್ರತಿ ಏನೇ ಮಾಡಬೇಕಾದ್ರೂ ಸಹ ನಮ್ಮ ಸಮಾಜದ ದುಡಿಯುವಂಥ ಜನರ ಕೇಳಿ ಹೋರಾಟ ಮಾಡಿದ್ದೀನಿ. ಯಾವಾಗ ನೀವು ಶಾಸಕರುಗಳು ಬಹುತೇಕ ಬಸವನಗೌಡರು ಒಬ್ಬರೇ ಕಾಣುತ್ತೆ, ವಿಧಾನಸಭಾ ಅಧಿವೇಶನದಲ್ಲಿ ಸ್ಪೀಕರ್ ಕಾದವ್ರನ್ನ ಭೇಟಿ ಮಾಡಿ ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ ಅಂದರು. ಅವರಿಗೆ ಸ್ಪೀಕರ್ ಅವರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ನನಗೆ ನೀವೆಲ್ಲ ಶಾಸಕರು ನಿಮ್ಗೆ ಯಾಕೆ ಅವಕಾಶ ಕೊಟ್ಟಿಲ್ಲ, ನೀವು ನನಗೆ ಅನ್ಸುತ್ತೆ ನೀವು ಕೇಳೋಕ್ಕೆ ಹೋಗೇ ಇಲ್ಲ ಅಂತ. ಹಾಗಾಗಿ ಈ ರೀತಿಯಾಗಿ ಸಮಾಜ ಜನರ ಭಾವನೆ ಜೊತೆ ಚೆಲ್ಲಾಟ ಆಡೋ ಪ್ರಯತ್ನ ಬಿಡಬೇಕು ಅಂತ. ಅದಕ್ಕೆ ನಾನು ನಿಮಗೆ ನಿಮ್ಮ ಮನೆ ಬಾಯಿ ಬಂದು ಹೇಳಿ, ನೋಡ್ರಪ್ಪ ಮಾತಾಡ್ರಿ, ನಮ್ಮ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದರೆ, ಹಿಂದಿನ ಸರ್ಕಾರದಲ್ಲಿ ಶಾಸಕರು ನಮ್ಮ ಹತ್ರ ಬರ್ತಿದ್ರು, CM ನನ್ನ ಹತ್ರ ಬರ್ತಿದ್ರು. ಈಗ ಹೆಂಗಾಗೈತಪ್ಪ, ನಾನು ಅವ್ರ ಮನೆಗೆ ಹೋಗಿ ಮಾತಾಡೋಪ್ಪ ನಮ್ಮ ಪರಿಸ್ಥಿತಿ ಬಂತು. ಆದರೂ ಪ್ರತಿಷ್ಠೆನ ಬದಿವತ್ತು ಅವ್ರ ಮನೆ ಬಾಯಿಗೆ ಹೋದ್ವಿ. ಮಾತಾಡ್ಬಿಟ್ಟಿದ್ರೆ ಸಮಸ್ಯೆ ಬರಂತಾಗಲಿಲ್ಲ. ಅದಕ್ಕೆ ಏನು ಮಾಡಿದ್ರೆ ಅನಿವಾರ್ಯವಾಗಿ ನಮ್ಮ ವಕೀಲರನ್ನ ಅಪ್ಪರ ಮೇಲೆ ಅವ್ರು ನಂಬಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಮ ಪರವಾಗಿರ್ತೀವಿ, ಒಂದು ಹೋರಾಟ ಮಾಡೋಣ. ಆ ಪ್ರಕಾರ ವಕೀಲರನ್ನ ನಂಬಿ ಹೋರಾಟಕ್ಕೆ ಇಳಿದ್ವಿ. ಅವ್ರ ಹೋರಾಟಕ್ಕೆ ಸರ್ಕಾರ ಮಾಡಿತ್ತು. ಹಾಗಾಗಿ ಹೆಂಗೆ ಸರ್ಕಾರ ಸ್ಪಂದನೆ ಮಾಡುತ್ತೋ ಹಂಗೆ ಹೋರಾಟದ ರೂಪರೇಷಣೆ ಮಾಡ್ತೇವೆ ಹೊರತು ಯಾವುದೇ ವ್ಯಕ್ತಿ ಕೇಳುವಂಥ, ಯಾವುದೇ ಪದಾಧಿಕಾರಿ ಕೇಳಿ ಮಾಡುವಂಥದ್ದಲ್ಲ. ಹೋರಾಟ ಯಾವತ್ತು ಹಿಂಗೆ ಇರುತ್ತೆ, ಹಂಗೆ ಆಗುತ್ತೋ. ಆ ಸಂದರ್ಭಕ್ಕೆ ಏನು ನಿರ್ಧಾರ ಆಗುತ್ತೋ ಜನರಿಗೆ ಬಿಟ್ಟಿರ್ತಕ್ಕಂಥದ್ದು, ಹೋರಾಟಗಾರ ಬಿಟ್ಟಿರ್ತಕ್ಕಂಥದ್ದು. ಪಾಪ ಅವ್ರು ಪಾದಯಾತ್ರೆ ಬಂದಿದ್ರು, ದುಡಿದಿದ್ರು. MLA ಆದಮೇಲೆ ಅವ್ರಿಗೆ ಏನಾಗೈತಿ, ಅವ್ರ ಪಕ್ಷದ ಒತ್ತಡ ಕಾಣುತ್ತೋ ಅಥವಾ ನಿಗಮ ಮಂಡಳಿ ಅನ್ನುವಂಥ ದೊಡ್ಡ ಜವಾಬ್ದಾರಿ ಒತ್ತಡ ಕಾಣುತ್ತೋ, ಅನಿವಾರ್ಯವಾಗಿ ಅವ್ರು ಬರ್ಲಿಕ್ಕೆ ಆಗದೆ ಇರ್ಬೋದು. ನಾವೇನಾದ್ರೆ ಬೇಸರ ಇಲ್ಲ. ಹಾಗಾಗಿ ಶಾಸಕರಾದಮೇಲೆ ನಿರಂತರವಾಗಿ 9 ತಿಂಗಳು 12 ಜಿಲ್ಲೆ ಹೋರಾಟ ಮಾಡಿದ್ವಿ. ಎಲ್ಲ ಕಡೆನೂ ಕರೆದ್ವಿ. ಅವ್ರಿಗೆ ಮುಜುಗರಕ್ಕಿಂತ ಬರ್ತೀವಿ, ನಾವು ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಆಯ್ತು ಬಿಡ್ರಿ ಅಂತೇಳಿ ಕೊನೆಗೆ ಮುಖ್ಯಮಂತ್ರಿಗಳ ಬಳಿ ಸಭೆ ಕರೆದು ಬಂದಾಗ ಸೌಜನ್ಯಕ್ಕೆ ಒಂದು ರೀತಿ ಸೌಹಾರ್ದಯುತವಾಗಿ ಚರ್ಚೆ ಆಗಬೇಕಾಯಿತು. ಅದಕ್ಕೂ ಅವಕಾಶ ಇಲ್ಲ. ಅದಕ್ಕೆ ನನಗೇನಂತು, ಮೋಸ್ಟ್ಲಿ ಪಾಪ ಅವರಿಗೆ ನಮ್ಮ ಜೊತೆಯಲ್ಲಿ ಬಹಿರಂಗ ಹೋರಾಟ ಬರೋದ್ರಿಂದ ಅವರ ಮುಂದಿನ ಬೆಳವಣಿಗೆ ತೊಂದರೆ ಆಗ್ಬೋದನ್ನ ಕಾರಣಕ್ಕೆ ನಾವು ಒತ್ತಾಯ ಮಾಡೋಕ್ಕೆ ಹೋಗಿಲ್ಲ. ಆ ಕಾರಣಕ್ಕೆ ನಾನು ಜನರು ಹೆಂಗೆ ಹೇಳ್ತಾರೆ ಕೇಳ್ಕೊಂತ ಹೊಂಟಿದ್ದೆ ನಾನು ಪೂರ್ತಿ. ಮತ್ತು ಅವ್ರಿಗೆ ಮುಜುಗರ ಆಗಬಾರ್ದು ಕಾರಣಕ್ಕೆ. ಇದು ಒಂದೇ ಸರ್ಕಾರ ಅಲ್ಲ, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರ ಹೇಳಿಕೆ ಕೊಡಿಸಿದ್ರು, ಪಾದಯಾತ್ರೆ ಮಾಡಬೇಡ್ರಿ, ಮಾಡೋಕ್ಕೆ ಬಿಡಲತ್ತೀವಿ. ಅವತ್ತು ಆ ಪ್ರಯತ್ನ ಮಾಡಿದರೆ ಇವತ್ತು ಪ್ರಯತ್ನ ಮಾಡಿದ ಸರ್ಕಾರಗಳು. ಅದು ಸಹಜ, ಅದು ರಾಜಕಾರಣಿಗಳ ಒಂದು ಭಾವನೆ. ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ. ನಾನು ಗುರುಗಳಾದಂಥವ್ರು
ಸರ್ಕಾರ ಮಾತು ಕೇಳೋದು, ನಾನು ಜನರ ಮಾತು ಕೇಳ್ಬೇಕು. ಅವ್ರವ್ರ ಪಕ್ಷದ ಹೈಕಮಾಂಡ್ ಮಾತು ಕೇಳ್ಬೋದು, ಅವ್ರ ಪಕ್ಷದ ಆದೇಶಗಳಿಗೆ ತಲೆಬಾಗ್ಬೋದು. ಅದು ನಾನು ಮಾಡೋಕ್ಕೆ ಬರಲ್ಲ. ನಾನು ಜನರ ಭಾವನೆಗೆ ಅರ್ಥ ಮಾಡ್ಕೊಂಡು ಹೋರಾಟ ಮಾಡೀನಿ. ನಾನು ಪ್ರಾಮಾಣಿಕ ಹೋರಾಟ ಮಾಡಲೇಬೇಕು ಅಂತ. ಅವ್ರು ಸುಮ್ಮನೆ ಇರ್ಬೋದು, ನಾನು ಸುಮ್ಮನೆ ಇರೋಕ್ಕೆ ಬರೋದಿಲ್ಲ. ಇಲ್ಲ ನಾನು MLA ಆಗಿದ್ದೀನಿ, ನಾನು ಮಂತ್ರಿ ಆಗ್ತೀನಿ, ನೀವು ಹೋರಾಟ ಮಾಡಬೇಡ ಅಂತಂದು ಅವ್ರ ಪಕ್ಷ ಹೇಳಿದ್ರೆ ಅವ್ರು ಬೇಕಾದ್ರೆ ಸುಮ್ಮನೆ ಇದ್ರೆ ಜನ ಏನು ತಪ್ಪು ತಿಳ್ಕೊಳ್ಳೋದು. ಅದು ಗುರುಗಳಾಗಂತೂ ಅರ್ಧಕ್ಕೆ ಹೋರಾಟ ಕೈಬಿಟ್ರು, ನನ್ನ ಮೇಲೆ ಆರೋಪ ಬರುತ್ತೆ. ಈಗಲೇ ನನಗೆ ಅಂತಿದ್ರು BJP ಸರ್ಕಾರ ಉಗ್ರ ಹೋರಾಟ ಮಾಡ್ತಿದ್ರು, ಈ ಸರ್ಕಾರದ ಸ್ವಾಮೀಜಿ ಸೌಮ್ಯ ಅದರಂತೆ. ನಾನು ಒಂದೇ ಸರಿ ಉಗ್ರ ಹೋರಾಟ ಮಾಡೋದು ಬೇಡ, ಒಂದು ಶಾಂತಿಯುತ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ದೇವರ ಪೂಜೆಯಿಂದ ಹೋರಾಟ ಮಾಡಿದೆ. ಅದಕ್ಕೆ ಅವ್ರು ಮನೆಯಲ್ಲಿಲ್ಲ, ಅನಿವಾರ್ಯವಾಗಿ ಹೋರಾಟ ಕರೆ ಕೊಟ್ಟೆ. ಅದು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ. ನಮ್ಮ ರೈತರ ಟ್ಯಾಕ್ಟರಿ ರ್ಯಾಲಿ ಮುಖಾಂತರ ಲಕ್ಷಾಂತರ ಪಂಚಮಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ, ಇಲ್ಲಿ ಮಠಾಧೀಶರು ರಾಜಕಾರಣಿಗಳ ಮುಂದಾಳತ್ವಲ್ಲ, ವಕೀಲರ ಮುಂದಾಳತ್ವದಲ್ಲಿ ಹೋರಾಟ ಮಾಡಂತೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ದು. ಅವತ್ತೇ ನಾವು ನಿರ್ಧಾರಕ್ಕೆ ಬದ್ಧವಾಗಿದ್ವಿ. ಅದೇ ನಿರ್ಧಾರ ಎಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿಯೊಳಗೆ ರಾಜ್ಯ ಕಮಿಟಿ ಸಭೆ ಮಾಡಿದ್ವಿ. ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ, ಅವತ್ತು ಸಭೆ ಕರೆದಿವಿ. ಅವತ್ತು ಒಪ್ಪಿಗೆ ತೆಗೆದುಕೊಂಡು 10ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು 10,000 ವಕೀಲರ ಮುಂದಾಳತ್ವದಲ್ಲಿ 5,000 ರೈತರ ಟ್ಯಾಕ್ಟರಿ ರ್ಯಾಲಿ ಮುಖಾಂತರವಾಗಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ನಿರ್ಲಕ್ಷ್ಯವನ್ನು ಖಂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧಲ್ಲ. ಸರ್ಕಾರ ಮಾಡುವಂಥ ಅಲಕ್ಷ್ಯದ ವಿರುದ್ಧ ನಮ್ಮ ಹಕ್ಕನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ. ಹಿಂದೆ ಯಡಿಯೂರಪ್ಪನವರು CM, ಜಗದೀಶ್ ಶೆಟ್ಟರ್ CM ಆದಾಗ 2012 ಡಿಸೆಂಬರ್ 7ನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ನಾವು. ಅವತ್ತು ಉಮೇಶ್ ಕತ್ತಿ ಅವರಿದ್ದರು, ಅವತ್ತು ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟ ಉಪವಾಸ ಸತ್ಯಾಗ್ರಹ ಮಾಡಿ ಆಗ್ರಹ ಮಾಡಿದ್ವಿ. ಬೊಮ್ಮಾಯಿ ಸರ್ಕಾರ ಇದ್ದಾಗ 20 ಲಕ್ಷ ಮಂದಿ ಕೂಡಿಸಿ ಭಾಳ ದೊಡ್ಡ ಹೋರಾಟ ವಿಧಾನಸಭೆ ಮಾಡಿದ್ವಿ. ಹಿಂಗೆ ನಮ್ಮ ಹಕ್ಕನ್ನು ಕೇಳಿಕೋಸ್ಕರ ಹೋರಾಟ ಹೊರತು ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನು ಮನಗಾಣಬೇಕು. ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ. ನೀವು ಯಾವುದೇ ಗೊಂದಲ ಹೇಳಿಕೆಗಳಿಗೆ ಕಿವಿಗೊಳ್ಳಾರ್ದೇ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು, ನಮ್ಮ ಸಮಾಜದ ಬಡವರು, ಹಮಾಲರು, ಕೃಷಿ ಕಾರ್ಮಿಕರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನೋ ಗುರುಗಳು, ಬಸವನಗೌಡರು ಅಂತವರು ಹೋರಾಟ ಮಾಡೋಕ್ಕೆ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡಿಲ್ಲ. ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ 10ನೇ ತಾರೀಕು ನಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ಬರು ಬರ್ರಿ, ಪ್ರತಿ ಹಳ್ಳಿಯಿಂದ ಒಂದು ವಾಹನ, ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರಿ ಮುಖಾಂತರವಾಗಿ ನಮ್ಮ ಶಕ್ತಿ ಪ್ರಯತ್ನ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಅಂತ ಹೋರಾಟವನ್ನು ಬಂದು ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ತಮಗೆಲ್ಲರಿಗೂ ಮನವಿ ಮಾಡ್ಕೊಂಡು, ಈಗಾಗಲೇ ಇದರ ಪೂರ್ವಭಾವಿಯಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆಯಾಗಿದೆ. ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಿಗೂ ಹೋಗ್ತೇವೆ, ಭೇಟಿ ಕೊಡ್ತೇವೆ. ಅವ್ರಿಗೆ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ. ಒಂದು ನೋವಿನ ಸಂಗತಿ ಅಂದರೆ, ನಾ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ, ಎಲ್ಲಿ ನಮ್ಮ ಮೇಲೆ ಕೇಸ್ ಆಗಿದೆ. ಬೆಂಗಳೂರು 10 ಲಕ್ಷ ಮಂದಿ ಕೂಡಿ ಅರಮನೆ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ರು, ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಹಾಕಿಲ್ಲ, ಒಂದು ಒತ್ತಡ ಹಾಕಿಲ್ಲ. ಅದು ವಿಷಾದನೀಯ ಸಂಗತಿ ಅಂದರೆ, ಕಳೆದ 4 ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ, ಪಂಚಮಸಾಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಪಂಚಸೇನೆ ಇರ್ಬೋದು, ಯುವ ಘಟಕ ಇರ್ಬೋದು, ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು, ಅವರನ್ನು ಅಧೈರ್ಯಗೊಳಿಸುವಂಥ, ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದು ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಪಡ್ತೀನಿ. ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡಿರಿ. ನಮ್ಮ ಪಂಚಮಸಾಲಿಗಳ ಜನರ ಭಾವನೆಗಳನ್ನು ಕೆರಳಿಸುವ ಪ್ರಯತ್ನ ಮಾಡಬೇಡ್ರಿ. ನಾವು ಯಾವತ್ತೂ ಶಾಂತಿ ಪ್ರಿಯರು. ಹಂಗೇನಾದರೂ ಅಹಿಂಸೆ ಮಾಡೋದಾಗಿದ್ದರೆ ಅವತ್ತು ಬೆಂಗಳೂರಲ್ಲೇ ಮಾಡ್ತೀವಿ ಅಹಿಂಸೆ. ಬರೀ ಅವ್ನು ಕೈ ಮಾಡಿ ವಿಧಾನಸೌಧ ಒಳಗಡೆ ಹೋಗ್ತಿದ್ವಿ, ಅವತ್ತು ಮಾಡಲಿಲ್ಲ. ಹೋದ ಸರಿ ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ ಕುಡಿದಾಗ ಬರೀ ಒಂದು ಕೈ ಮಾಡಿದ್ರೆ ಸಾಕು, ದೊಡ್ಡ ಅನಾಹುತ. ಆದರೆ ಎಂದೂ ನಾವು ಹಿಂಸೆ ಮಾಡೋಕ್ಕೆ ಹೋಗಿಲ್ಲ. ಶಾಂತ ರೀತಿಯಿಂದ ಹೋರಾಟ ಮಾಡುವಂಥವ್ರು. ನಮ್ಮ ಶಾಂತಿಯ ಹೋರಾಟಕ್ಕೆ ನೀವು ಅವಕಾಶ ಕೊಡ್ರಿ, ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಬೆದರಿಸುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಏನಾದರೂ ಅನಾಹುತ ಆತಪ್ಪ ಅಂದರೆ ಮತ್ತೊಂದು ನರಗುಂದ ಬಂಡೆ ಆಗೋದ್ರಲ್ಲಿ ಸಂದೇಹವಿಲ್ಲ, ಮತ್ತೊಂದು ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಈ ಎಚ್ಚರಿಕೆಯನ್ನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇಂತಹ ಕುಮ್ಮಕ್ಕನ್ನು ಕೊಡುವಂಥ ಈ ಪಂಚಮಸಾಲಿ ಜನಗಳಿಂದ ಆಯ್ಕೆಯಾಗಿ ಪಂಚಮಸಾಲಿ ಹೋರಾಟದಿಂದ ಬೆಳೆದು ಯಾರು ದೊಡ್ಡವರಾಗ್ಯಾರ, ಅವ್ರು ಯಾರೇ ಇರಲಿ, MLA ಇರಲಿ, ಮಂತ್ರಿ ಇರಲಿ, MP ಇರಲಿ, ಅವ್ರ ಮೇಲೂ ಸಹ ಭಾಳ ದೊಡ್ಡ ಹೊಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ಪ್ರಾಮಾಣಿಕವಾದಂಥ ಹೋರಾಟಕ್ಕೆ, ನಿಸ್ವಾರ್ಥ ಹೋರಾಟಕ್ಕೆ, ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ದೌರ್ಜನ್ಯ, ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋಂಥ ಎಚ್ಚರಿಕೆ ಮಾಡ್ತೀನಿ. ಈ ಮೂಲಕ ಹೇಳ್ತಾ ನಮ್ಮೆಲ್ಲ ರೈತರು, ಸಮಾಜ ಬಾಂಧವರು ಮುಕ್ತವಾಗಿ ನೀವೆಲ್ಲರೂ ಬನ್ನಿ. ಯಾವುದಕ್ಕೂ ಅಂಜಕ್ಕೆ ಹೋಗ್ಬೇಡ್ರಿ, ಯಾವುದೂ ಕಳ್ಕೊಕ್ಕೆ ಹೋಗ್ಬೇಡ್ರಿ. ನಿಮ್ಮ ಏನೇ ತೊಂದರೆ ಆದರೂ ನಿಮ್ಮ ಜೊತೆ ಇಡೀ ಪಂಚಮಸಾಲಿ ವಕೀಲರ ಪರಿಷತ್ತು ನಿಮ್ಮ ಪರ ವಕಾಲತ್ತು ವಹಿಸಲಿಕ್ಕೆ ಗಟ್ಟಿಯಾಗಿದೆ. ಧೈರ್ಯ ಬನ್ನಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಡ್ತೀವಿ. ತಿಂಗಳು ಬಿಟ್ಟು ನಾವು ಅವಕಾಶ ಕೊಡ್ತೀವಿ ಅಂದರು, ಆದರೆ ಯಾವುದೇ ಸಭೆ ಕರಲಿಲ್ಲ. ಹಾಗಾಗಿ ಮತ್ತೆ ಹೋರಾಟ ಶುರು ಮಾಡಿದ್ವಿ. ಹಿಂದೆ BJP ಸರ್ಕಾರದಿಂದ ಯಾವ ರೀತಿ ಹೋರಾಟ ಮಾಡಿದ್ವಿ
ಅದೇ ಪ್ರಾಮಾಣಿಕವಾದ ಹೋರಾಟವನ್ನು ಇವತ್ತಿನ ಸರ್ಕಾರಕ್ಕೂ ನಾವು ಮುಂದುವರಿಸಬೇಕು, ಹಕ್ಕನ್ನು ಕೇಳಬೇಕು ಅಂತೇಳಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಇಷ್ಟಲಿಂಗ ಪೂಜೆಗೆ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ಒಂದು ದಿನ ಸಹ ನಮ್ಮನ್ನು ಕರೆದು ಮಾತುಕತೆ ಮಾಡೋ ಪ್ರಯತ್ನ ಮಾಡಿಲ್ಲ. ಕಳೆದ ಬಾರಿ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತೆ ಎಚ್ಚರಿಕೆ ಕೊಟ್ಟಾಗ ಆಗ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಪಾಟೀಲ್ ಅವರ ಯತ್ನಾಳ್ ಅವರ ಹೋರಾಟಕ್ಕೆ ಮತ್ತು ವಿನಯಗಳು ಅನೇಕರು ಒತ್ತಾಯಕ್ಕೆ ಮಾಡಿದು ನಮ್ಮನ್ನು ಮೊದಲ ಬಾರಿಗೆ ಮಾತುಕತೆ ಕರೆಸಿದ್ರು. ಇಲ್ಲ ಒಂದು ವಾರದಾಗ ನಾನು ಮೀಟಿಂಗ್ ಕರಿತೇನೆ, ಆಡಳಿತಾತ್ಮಕ ಸಭೆ ಕರಿತೀನಿ, ನೀವು ಮುತ್ತಿಗೆ ಹಾಕ್ಬೇಡ್ರಿ ಅಂತೇಳಿ ಸ್ವತಃ ಬಸವನಗೌಡರು ಅವರೇ ಹೇಳಿದ್ರು. ಇಲ್ಲ ಮುಖ್ಯಮಂತ್ರಿ ಒಂದ್ಸರಿ ಮಾತು ಕೊಟ್ಟರೆ ಅಂದರೆ ಇತಿಹಾಸ ಸರಿಯಲ್ಲ, ಅವ್ರಿಗೆ ಕಾಲಾವಕಾಶ ಕೊಡೋಣ ಅಂತೇಳಿ ಅದಾದ ಒಂದು ತಿಂಗಳು ಟೈಮ್ ಕೊಟ್ಟು ಮುಖ್ಯಮಂತ್ರಿ ಸಭೆ ಕರೆಯಲಿಲ್ಲ. ಕೊನೆಗೆ ನಮ್ಮ ಶಾಸಕರಿಗೆ ಒತ್ತಾಯ ಹಾಕಿದ್ವಿ, ನೀವಾದ ಅಧಿವೇಶನ ಮಾತಾಡಿ ಅಂತೇಳಿ. ಆದರೆ ಶಾಸಕರುಗಳು ಮಾತಾಡ್ತೀವಿ ಅಂತೇಳಿ ಅವರೂ ಮಾತಾಡಲಿಲ್ಲ. ಅದಕ್ಕೆ ನಮಗೆ ಬೇಸರ ಆಯಿತು, ಶಾಸಕರು ಮಾತಾಡಲಿಲ್ಲ ಮತ್ತು ಮುಖ್ಯಮಂತ್ರಿ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ಕೊನೆ ಪಕ್ಷ ವಕೀಲರ ಮೂಲಕ ಪ್ರಯತ್ನ ಮಾಡಬೇಕು ಅಂತೇಳಿ ಸುಮಾರು 2,500ಕ್ಕಿಂತ ಹೆಚ್ಚು ವಕೀಲರನ್ನ ಬೆಂಗಳೂರು ಬೆಳಗಾವಿಯಲ್ಲಿ ಕೂಡಿಸಿ ಒತ್ತಡ ಹಾಕಿದಾಗ ವಕೀಲರ ಹೋರಾಟಕ್ಕೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಮಾತುಕತೆ ಕರೆದ್ರು. ಮಾತುಕತೆಯನ್ನು ತುಂಬ ಚೆನ್ನಾಗಿ ಮಾಡಿದರು. 2 ತಾಸು ಡಿಸ್ಕಷನ್ ಮಾಡಿದರು. ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ವಕೀಲರು ತುಂಬ ಸಮರ್ಥವಾಗಿ ಮುಖ್ಯಮಂತ್ರಿ ವಾದ ಮಂಡನೆ ಮಾಡಿದರು. ಅವತ್ತಿನ ಸಭೆಯೊಳಗೆ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿದ್ದರು, ವಿನಯ್ ಕುಲಕರ್ಣಿ ಇದ್ದರು, ವಿಜಯಾನಂದರು ಇದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು, ಎಲ್ಲರೂ ಇದ್ದರು, ಕಿರಣ ಕಡಾಡಿ ಅವರಿದ್ದರು, ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಆಗ್ರಹ ಮಾಡಿದ್ವಿ, ನಿಮಗೆ ಇರುವಂಥ ಪರಮಾಧಿಕಾರ ಇದೆ, ಹಿಂದಿನ ಸರ್ಕಾರ ಕೊಟ್ಟಂಥ 2D ಮೀಸಲಾತಿ ಆದರೂ ಇನ್ನು ಇಂಪ್ಲಿಮೆಂಟ್ ಮಾಡಿರಿ ಅಥವಾ 2A ಮೀಸಲಾತಿಯನ್ನು ಕೊಡ್ರಿ ಅನ್ನುವಂಥ ಆಗ್ರಹ ಮಾಡಿದಾಗ ಮುಖ್ಯಮಂತ್ರಿಗಳು ನೀತಿ ಸಮಿತಿ ನೆಪ ಮಾಡಿಕೊಂಡು ನಾವು ಯಾವುದೇ ಸದ್ಯಕ್ಕೆ ನಿರ್ಧಾರ ತೀರ್ಕೊಳ್ಳೋಕೆ ಸಾಧ್ಯವಿಲ್ಲ, ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತೇಳಿ ಆರಕ್ಕೆ ಉತ್ತರ ಕೊಟ್ಟರು. ಬಸವನಗೌಡರು ಮತ್ತು ನೀತಿ ಸಮಿತಿಯನ್ನು ಮೀಟಿಂಗ್ ಯಾಕೆ ಕರೆಯೋಕೆ ಅವಕಾಶ ಐತೆ ನಿಮಗೆ ಅಂತ ಮರು ಪ್ರಶ್ನೆ ಮಾಡಿದೆ. ಇಲ್ಲ ಅದು ಮೊದಲೇ ಕಮಿಟಿ ಇದು ಕರೆದೇವಿ ಅಂತಂದರು. ಆಯ್ತು ರೀ, ಮತ್ತು ಅಲ್ಲಿಂದ ಇಲ್ಲಿವರೆಗೆ ಬಂದೇವಿ, ಒಂದು ಭರವಸೆ ಕೊಡ್ರಿ, ನೀವು ಯಾವ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡ್ತೀವಿ ಅನ್ನೋದನ್ನು 6 ತಿಂಗಳು 1 ವರ್ಷನೋ ಒಂದು ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ವಿ. ಸಮಯ ಕೊಡಲ್ಲ ಅಂತಂದ್ರು. DCM ಅಂದರು, CM ಅಂದರು. ಕೊನೆಗೆ ಆಯಿತು, ಮತ್ತು ಹಿಂದಿನ ಸರ್ಕಾರ 2D ಕೊಟ್ಟಿತ್ತು, ಆ ಹಿಂಬರಹವನ್ನು ವಿತ್ಡ್ರಾ ಮಾಡಿಕೊಂಡು ಕೊಟ್ಟು ನಾವು ಎಷ್ಟೋ ನಮ್ಮ ಮಕ್ಕಳು ಅನುಕೂಲ ಆಗುತ್ತೆ. ಇಲ್ಲ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಆಯ್ತು, ಮತ್ತು ನಮಗೆ 2A ಒಳಗೆ ಸೇರಿಸ್ಬೇಕಂತ ಮೂಲ ಬಯಕೆ ಐತಿ, ಅದನ್ನಾದರೂ ಪ್ರಯತ್ನ ಮಾಡಿದ್ರೆ ಅದನ್ನು ಕೊಡೋಕ್ಕಾಗಲ್ಲ. ಆಯಿತು, 2Aನೇ ಬೇಡ 2D ಬೇಡ, ಎಲ್ಲ ಲಿಂಗಾಯತ ಒಳಪಂಗಡಗಳನ್ನ ಸೆಂಟ್ರಲ್ OBC ರೆಕಮೆಂಡ್ ಮಾಡಿರಿ, ಅದು ಯಾವುದೂ ಕಾನೂನು ಅಡೆತಡೆ ಇಲ್ಲ, ಯಾವುದಕ್ಕೂ ಅದು ವಿರೋಧ ಇಲ್ಲ, ಅದನ್ನಾದ್ರೂ ಮಾಡಿ ಪುಣ್ಯ ಕಟ್ಕೊಡ್ರಿ ಅಂತ ಆಗ್ರಹವನ್ನು ನಾವೆಲ್ಲರೂ ಮಾಡಿದ್ವಿ. ಇಲ್ಲ ಅದನ್ನು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಅಂದ್ರೆ. ಹಾಗಾಗಿ ಬಂದಂಥ ನಮ್ಮ ಜನರಿಗೆ ಮುಖ್ಯಮಂತ್ರಿ ಒಂದು ಸರ್ಕಾರ ಇಷ್ಟು ದೊಡ್ಡ ಸಮಾಜ ಬಹುತೇಕ ಈ ಒಂದು ಸರ್ಕಾರ ಬರಲಿಕ್ಕೆ ಒಂದು ಮೀಸಲಾತಿ ಹೋರಾಟ ಒಂದು ಕಾರಣ ಅನ್ನೋದನ್ನು ಅರ್ಥ ಕಾಣುತ್ತೆ. ಬಂದ ಮೇಲೆ ಸೌಜನ್ಯಕ್ಕಾದರೂ ಒಂದು ಸ್ಪಂದನೆ ಮಾಡೋ ಕೆಲಸ ಮಾಡಬೇಕಾಗಿತ್ತು. ಆಯಿತು, ಒಂದು ಭರವಸೆ ಕೊಡ್ತೀವಿ. ಹೋದ ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಬಸವನಗೌಡರು ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ ಮೇಲೆ ಯಡಿಯೂರಪ್ಪನ ಅಧಿವೇಶನದಲ್ಲಿ ಕಮಿಟ್ ಆದ 6 ಮಂತ್ಸ್ ಟೈಮ್ ತಗೊಂಡ್ರು. ಬೊಮ್ಮಾಯಿಯವ್ರಿಗೆ ಮುಖ್ಯಮಂತ್ರಿ ಆದಾಗ ಸ್ವತಃ ಬೊಮ್ಮಾಯಿಯವರು ಮ್ಯಾರೇಟ್ ಹೋಟ್ಲಿಗೆ ಬಂದು ನಾನು 6 ದಿನ ಟೈಮ್ ಕೊಡ್ರಿ ಅಂತಂದು. ಹಿಂಗೆ ಮುಖ್ಯಮಂತ್ರಿಗಳಾದಂಥವರಿಗೆ ಒಂದು ದೊಡ್ಡ ಸಮುದಾಯದ ಹಕ್ಕೊತ್ತಾಯಗಳನ್ನು ಈಡೇರಿಸುತ್ತಿದ್ದರೊಳಗೆ ಸಮಯಾವಕಾಶನೂ ಕೊಡಲಿಲ್ಲ. ಕೊನೆಗೆ ನೀತಿ ಸಮಿತಿ ಮುಗಿದ್ಮೇಲೆ ಆದರೂ ಒಂದು ಸಭೆ ಮಾಡೋದನ್ನು ಒಪ್ಪಿಲ್ಲ. ಈ ಕಾರಣಕ್ಕೆ ಅವತ್ತೇ ಅಸಮಾಧಾನಗೊಂಡು ನಾವೆಲ್ಲ ನಮ್ಮ ವಕೀಲರು ಸೇರಿಕೊಂಡು ನಮ್ಮ ಸಾನ್ನಿಧ್ಯದಲ್ಲಿ ಸಭೆ ಕೇಳಿದ್ರು. ಇಲ್ಲ ಹೆಂಗೂ ನಮ್ಮ ಬೆಳಗಾವಿ ಸರ್ಕಾರದವ್ರು ಬಂದೇ ಬರ್ತಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.